शिवराय, जय जिजाऊ जय शिवराय. ಎಲ್ಲ ಮಾನ್ಯರು ಶಿಕ್ಷಣ, ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಎಲ್ಲ ರೀತಿಯಲ್ಲಿ ತಮ್ಮ ಎದೆಯ ಮೇಲೆ ಕೈ ಇಟ್ಕೋಬೇಕು. ಎಲ್ಲರಿಗೂ ವಿನಂತಿ. ಈ ಒಂದು ಶಿವದರ್ಶನ ಆದ ನಂತರ ಕಾರ್ಯಕ್ರಮ ಪ್ರಾರಂಭವಾಗಬಹುದು. ಸರ್ವನ್ನ 2 ದಿನಗಳಿಂದ ಏನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಏನು ಮರಾಠ ಸಮಾಜದ ವತಿಯಿಂದ ಮಂಥನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಏನು ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಳೆದ 2 ದಿನಗಳಿಂದ ಏನು ಮರಾಠ ಸಮಾಜದ ವತಿಯಿಂದ ಏನು ಸಮಾವೇಶವನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ಇಲ್ಲ, ಇಲ್ಲಿ ವಿಶೇಷವಾಗಿ ಕಳೆದ 1 ತಿಂಗಳ ಹಿಂದ್ಗಡೆ ಏನಿಲ್ಲ ಕಾರ್ಯಕ್ರಮ ಆಯ್ತು. ಅದಾದ ನಂತರ ಶ್ರೀಮಂತ್ ಪಾಟೀಲ್ ಸಾಹೇಬರು, ದಿಗ್ವಿಜಯ್ ಪವಾರ್ ಅವರು, ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಸೇರಿ ಒಂದು ಸಮಾಜ ಸಂಘಟನೆ ಆಗಬೇಕೆಂಬ ಸದುದ್ದೇಶದಿಂದ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಎಲ್ಲ ಸಮಾಜ ಜೊತೆಗೆ ಬೆರಿಬೇಕು ಎಂಬ ಉದ್ದೇಶದಿಂದ ಒಂದು ಸಂಘಟನೆ ಪ್ರಾರಂಭ ಆಗಿದೆ. ಉದ್ದೇಶ ಶೈಕ್ಷಣಿಕವಾಗಿ ನಮ್ಮ ಸಮಾಜದಲ್ಲಿ ಯಾರೋ ಯುವಕರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಶೈಕ್ಷಣಿಕವಾಗಿ ಅವಕಾಶ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಗಿದೆ. ಅದರಲ್ಲಿ ನಾವು ಒಂದು ಸಣ್ಣದು ಒಂದು ಅಳಿಲು ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಸರ್, ಈಗಾಗಲೇ ಏನು ನಿಮಗೆ ನಿಗಮ ಮಂಡಳಿ ಕೂಡ ಘೋಷಣೆ ಆಗಿತ್ತು, ಅದರ ಫಂಡ್ ಬರ್ತಾ ಇಲ್ಲ ಅಂತೇಳಿ ಕೆಲವೊಂದಿಷ್ಟು ನಿಮ್ಮ ಸಮಾಜದವರು ಹೇಳ್ತಿರುವಂಥದ್ದು. ಯಾಕಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ಓನ್ಲಿ ನಿಗಮ ಮಂಡಳಿ ಇರುವಂಥದ್ದು. ಈ ವಿಚಾರ ಏನು? ಇಲ್ಲ, ಅವರಿಗೆ ಮಾಹಿತಿ ಇದ್ದಂಗಿಲ್ಲ. ಯಾಕಂದ್ರೆ ಸುಮ್ಮನೆ ಸಾರ್ವಜನಿಕವಾಗಿ ಹಂಗೆ ಹೇಳ್ತಕ್ಕಂಥಲ್ಲ. ಅಲಾಟ್ಮೆಂಟ್ ಇದೆ. ಮೊನ್ನೆ ತಾನೇ ನಮ್ಮ ಅಧ್ಯಕ್ಷರು ಕೂಡ ನಮ್ಮ ಜೊತೆಗೆ ಬಂದಿದ್ರು, ಅವರು ಪ್ರವಾಸ ಮಾಡಿದ್ರು, ಹೇಳಿದ್ದಾರೆ ಯಾವುದೇ ಸರ್ಕಾರಗಳು ಬಂದಾಗ ಫಂಡ್ಗಳು ಲಿಮಿಟೆಡ್ ಆಗಿ ಅಲಾಟ್ ಆಗುತ್ತೆ. ಕಳೆದ ಸರ್ಕಾರಕ್ಕಿಂತ ಜಾಸ್ತಿ ದುಡ್ಡು ನಮಗೆ ಈ ಟೈಮ್ ಅಲಾಟ್ ಆಗಿದೆ. ನಮ್ಮ ಸಮಾಜದ ಒಂದೇ ನಿಗಮಗಳಲ್ಲ, ಭಾಳಷ್ಟು ಬೇರೆ ಬೇರೆ ಸಮಾಜಗಳು ನಿಗಮ ಮಂಡಳಿಗಳು ಇದ್ದಾವೆ. ನಮ್ಮ ಸಮಾಜದ ನಿಗಮ ಮಂಡಳಿಗಳಿಗೆ ಎಲ್ಲ ನಾವು ಇನ್ನೂ ಜಾಸ್ತಿ ಮುಖ್ಯಮಂತ್ರಿಗೆ ಒತ್ತಡಗಳು ತರಬೇಕು. ಇನ್ನೂ ಜಾಸ್ತಿ ನಮ್ಮ ಮರಾಠ ಸಮಾಜದ ಏನು ಅಭಿವೃದ್ಧಿ ಇದೆ ಅದಕ್ಕೆ ಜಾಸ್ತಿ ದುಡ್ಡು ಕೊಡಬೇಕಂತಕ್ಕಂಥ ನಮ್ಮೆಲ್ಲರೂ ಒತ್ತಡ ಇದೆ. ಅದು ನಿರಂತರವಾಗಿ ನಡೀತಾನೆ ಇರ್ತದೆ. ನಿಮ್ಮ ಸಮಾಜಕ್ಕಾಗಿ ಒಂದು ಆ್ಯಪ್ ಕೂಡ ರೆಡಿ ಮಾಡಿದ್ರಿ, ಈಗ ಕೂಡಲೇ ಭಾಷಣದಲ್ಲೂ ಕೂಡ ಹೇಳಿದ್ರಿ. ಏನಂತ ಸರ್ ಆ್ಯಪ್? ಅದು ಒಂದು ಆ್ಯಪ್ ಮಾಡೋದ್ರ ಮುಖಾಂತರ ಈಸಿ ಆಗುತ್ತೆ. ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ರಿಜಿಸ್ಟರ್ ಆದರೆ ಇನ್ನು ಮುಂದುಗಡೆ ಈ ಸಮಸ್ಯೆಗಳೇ ಇರೋದಿಲ್ಲ. ಯಾರಿಗೆ ವಾಲಂಟಿಯರ್ ಆಗಿ ಇಂಟ್ರೆಸ್ಟ್ ಇರ್ತದೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅಂಥವ್ರನ್ನ ಗುರುತಿಸ್ಕೊಂಡ್ಬಿಟ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ನಾವು ಬಂದ ತಕ್ಷಣ ಇನ್ನು ಇಂದ್ರ ಚಂದ್ರ ಬಂಗಾರ ಹಿಂಗಾರ ಏನಾಗುತ್ತಂತಲ್ಲ, ಇರೋ ಬಡತನದಲ್ಲಿ ಇರ್ತಕ್ಕಂಥ ಕಷ್ಟ ಪರಿಸ್ಥಿತಿಯಲ್ಲಿ ಯುನೈಟೆಡ್ ಆಗಿ ಫೈಟ್ ಮಾಡ್ತಕ್ಕಂಥ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಅದರಲ್ಲಿ. ಈಗ 2A ಮೀಸಲಾತಿ ವಿಚಾರವಾಗಿ ಹಲವಾರು ಬಾರಿ ಹೋರಾಟಗಳನ್ನ ಕೂಡ ಮಾಡಿದ್ರಿ, ಎಲ್ಲಿವರೆಗೂ ಬಂತಂದ್ರೆ? ಹೋರಾಟ ನಿರಂತರವಾಗಿರ್ತವೆ. ಈಗೇನು ನಮ್ಮ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇರ್ತಕ್ಕಂಥದ್ದು ಏನು ನಮ್ಮದು ವರದಿ ಬರ್ತದೆ, ವರದಿ ಬಂದ ನಂತರ ನಮ್ಮ ಸಮಾಜಗಳ ಜೊತೆಗೆ ಬೇರೆ ಬೇರೆ ಸಮಾಜಗಳು ಯಾವ ಸ್ಥಿತಿಯಲ್ಲಿದೆ, ಅವರು ಎಲ್ಲಿ ಮಟ್ಟಿಗೆ ಬೆಳೆದಿರತಕ್ಕಂಥ ನಿರ್ದರ್ಶನವಾದಂಥ ನೀಟಾಗಿ ನಮಗೆ ಡಾಕ್ಯುಮೆಂಟ್ ಸಿಗುತ್ತೆ. ಅದಾದ ನಂತರ ನಾವೆಲ್ಲ ಸಮಾಜದ ಮುಖಂಡರುಗಳು ಒಂದು ಒತ್ತಡವನ್ನು ತರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಡೇ ಮಾಡ್ತೀವಿ. ದೇಶಕ್ಕೆ ಮೀಸಲಾತಿ ಕೊಟ್ಟವ್ರು ನೀವು ಸರ್, ನೀವು ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಪರಿಸ್ಥಿತಿ ಹಂಗೆ ಇರೋದು. ಶಾಹು ಮಹಾರಾಜ್ ಇಡೀ ದೇಶಕ್ಕೆ 50% ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಗಾಯಕ್ವಾಡ್ ಮಹಾರಾಜರು, ಶಾಹು ಮಹಾರಾಜರು ಅನ್ಟಚಬಿಲಿಟಿ, ಅಸ್ಪೃಶ್ಯತನ ಅವರ ಆಡಳಿತದಲ್ಲಿ ಸಂಪೂರ್ಣವಾಗಿ ರಿಸ್ಟ್ರಿಕ್ಟ್ ಮಾಡಿರ್ತಕ್ಕಂಥದ್ದು, ಕಂಪ್ಲೀಟ್ ಎನ್ರೂಟ್ ಆಗಿ ತೆಗೆದಿರ್ತಕ್ಕಂಥದ್ದು ಇವೆರಡು ಮಹಾರಾಜರುಗಳಿದ್ದಾರೆ. ಇವತ್ತು ಅಂಥ ಒಂದು ಮಹಾರಾಜರ ಏನು ನಮ್ಮ ಸಮಾಜ ಛತ್ರಪತಿ ವಂಶಸ್ಥರು ನಾವು ಈ ದೇಶಕ್ಕೆ ರಿಸರ್ವೇಷನ್ ತಂದು ಕೊಟ್ಟಿದ್ದೀವಿ. ಇವತ್ತು ನಾವು ರಿಸರ್ವೇಷನ್ ಪರವಾಗಿ ಹೋರಾಟ ಮಾಡ್ತಿದ್ದೀವಿ. ಈ ಸೈಕಲ್ ಇದೆ, ಲೈಫ್ ಆಫ್ ಸೈಕಲ್ ಇದೆ. ಏರುಪೇರು ಕೆಳಗೆ ಮೇಲೆ ಬರ್ತಕ್ಕಂಥದ್ದು ಸಹಜ ಇದೆ. ಬಟ್ ಒಟ್ಟಾರೆ ಬರೀ ನಮ್ಮದೊಂದೇ ಸಮಾಜ ಅಲ್ಲ, ಹಿಂದುಳಿದ ಸಮಾಜಗಳು ನಮ್ಮ ಜೊತೆಗೆ ಭಾಳಷ್ಟು ಸಮಾಜಗಳಿದ್ದಾವೆ. ಎಲ್ಲರಿಗೆ ಸಮಬಾಳು, ಎಲ್ಲರಿಗೆ ಸಮಪಾಲು ಆಗಬೇಕು. ಎಲ್ಲ ಸಮಾಜಗಳಿಗೆ ನಮ್ಮಷ್ಟೇ ಅಥವಾ ನಮ್ಗಿನ್ನ ಜಾಸ್ತಿ ಕಮ್ಮಿಯೋದು ಏನು ಜನಸಂಖ್ಯೆ ಅನುಗುಣವಾಗಿ ಎಲ್ಲರಿಗೂ ಸಿಗಲಿ ಆಗ್ತಕ್ಕಂಥದ್ದು ನಮ್ಮ ಹೋರಾಟ. ಈಗಾಗಲೇ ಇನ್ನು ಕಾರ್ಮಿಕರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾರ್ಮಿಕರಿಗಾಗಿ ಬೆಳಗಾವಿಯಲ್ಲಿ ಆಸ್ಪತ್ರೆ ಹಲವಾರು ವರ್ಷಗಳಿಂದ ತಯಾರಾಗ್ತಾ ಇದೆ, ಆದರೆ ಇನ್ನೂವರೆಗೂ ತಯಾರಾಗಿಲ್ಲ. ಯಾಕಂದರೆ ಇಲ್ಲಿ ಗಡಿ ಭಾಗದಲ್ಲಿ ಇರುವಂಥ ಜನರಿಗೆ, ಕಾರ್ಮಿಕರಿಗೆ ತೊಂದರೆ ಆಗುತ್ತೆ. ಈ ವಿಚಾರ ES ಆಸ್ಪತ್ರೆ ನಮಗೆ ಬರೋದಿಲ್ಲ. ES ಆಸ್ಪತ್ರೆ ಬರ್ತಕ್ಕಂಥ ಕೇಂದ್ರದಲ್ಲಿ ಅದೀಗ ಡೆಮಾಲಿಷನ್ ಆಗಬೇಕು, ಕನ್ಸ್ಟ್ರಕ್ಷನ್ ಆಗಬೇಕಂತಕ್ಕಂಥದ್ದು ಒಂದಾದ ಪ್ರಾರಂಭ ಆಗಿದೆ. ಅವರೇ ಟೆಂಡರ್ ಕರೀತಾರೆ, ನಾವು ಕರೆಯಲ್ಲ. ನಾವಿರ್ತಕ್ಕಂಥ ಸಚಿವರಿಗೂ ಲೆಟರ್ ಮಾಡಿದ್ದೀವಿ, ಶೋಭಾ ಕರಂದ್ಲಾಜೆ ಮೇಡಮ್ಗೂ ಮಾಡಿದ್ದೀವಿ, ಇರ್ತಕ್ಕಂಥ ರಾಜ್ಯಸಭಾ ಮೆಂಬರ್ಗಳಿಗೆ, ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಲೆಟರ್ಗಳು ಬರೆದಾಗಿದೆ. ಈಗ ಅವರೇ ಟೆಂಡರ್ ಕರೆದ್ಬಿಟ್ಟು ಅದನ್ನ ಡೆಮಾಲಿಷ್ ಮಾಡಿ ಕಟ್ಟಬೇಕು. ಯಾರು ಆಸ್ಪತ್ರೆ ಅವರು ಕಟ್ಟಬೇಕು. ಎರಡನೇದು ನಾವು ಬಾಡಿಗೆ ಕೂಡ ಕೇಳಿದ್ವಿ. ಬಟ್ ESI ವ್ಯವಸ್ಥೆಯಲ್ಲಿ ಬಾಡಿಗೆ ಕೊಡ್ತಕ್ಕಂಥದ್ದು ಅವಕಾಶ ಇಲ್ಲ ನಮಗೆ. ಆದರೂ ನಮಗೇನು ಅಕ್ರೆಡಿಷನ್ ಹಾಸ್ಪಿಟಲ್ಸ್ ಇದ್ದಾವೆ, ಬಹುತೇಕ ನಮ್ಮಲ್ಲಿ IP ಹೋಲ್ಡರ್ಸ್ಗಳಿಗೆ ಅಕ್ರೆಡಿಷನ್ ಆಸ್ಪತ್ರೆಯಲ್ಲಿ ಸುಮಾರು 18ರಿಂದ 20ವರೆಗೆ ಆಸ್ಪತ್ರೆ ಇರೋದ್ರಿಂದ ಅಂಥದ್ದೇನು ತೊಂದರೆ ಆಗಲಿಕ್ಕಿಲ್ಲ. ಸರ್, ಈಗ ಇಲ್ಲಿ ಗಡಿ ಭಾಗದಲ್ಲಿ ಮುಖ್ಯವಾಗಿ ಏನು ಕರ್ನಾಟಕ ಮಹಾರಾಷ್ಟ್ರ ಕೊಂಡೇ ಕಾರ್ಯನಿರ್ವಹಿಸ್ತಿರುವಂಥದ್ದು. ಇಲ್ಲಿ ಕಾರ್ಮಿಕರು ಮಹಾರಾಷ್ಟ್ರದಲ್ಲಿ ಕಾರ್ಯ ಹೆಚ್ಚು ನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಕಾರ್ಮಿಕ ಕಾರ್ಡ್ಗಳ ತೊಂದರೆ ಇದೆ. ಈ ವಿಚಾರ ಕಾರ್ಮಿಕರ ಕಾರ್ಡ್ ತೊಂದರೆ ನೀವು ಹೇಳ್ತಿದ್ದೀರ ಅಷ್ಟೇ. ನಮ್ಮ ಏನು ರಿಪೋರ್ಟ್ ಪ್ರಕಾರ ಲಕ್ಷಾಂತರ ಕಾರ್ಡ್ಗಳು ಕಾರ್ಮಿಕರ ಕಾರ್ಡ್ಗಳು ಇದ್ದಾವೆ. ಆದರೆ ಇಲ್ಲಿ ಕಾರ್ಮಿಕರಿಗೆ ಏನಂದ್ರೆ ಈ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್, ಅವ್ರು ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ. ಹಿಂಗಾಗಿ ಕಾರ್ಮಿಕ ಹಂಗಲ್ಲ, ಕಾರ್ಮಿಕರ ಕಾರ್ಡ್ ಇಲ್ಲಿ ಮಾಡ್ಕೊಂಡು ಅಲ್ಲಿನೂ ಕೆಲಸ ಮಾಡ್ಬೋದು. ಬಟ್ ಏನಂದ್ರೆ ನಮಗೆ
ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮದು ಸೆಸ್ ದುಡ್ಡು ಇರೋದ್ರಿಂದ ಇಂಟರ್ ಮೈಗ್ರೇಟರಿ ಲೇಬರಿಗೆ ಕೂಡ ನಾವು ಸಹಾಯ ಮಾಡ್ಬೋದು. ಅದಕ್ಕೆ ಮಾಹಿತಿ ಅವ್ರು ಕೊಡಬೇಕು. ಅದಕ್ಕೆ ಕೆಲವ್ರು ಬಂದು ಹೇಳಿದ್ದಾರೆ, ಅವರು ಇಲ್ಲಿ ಕೆಲಸ ಮಾಡಿ ಮಕ್ಕಳು ಅಲ್ಲಿ ಓದ್ತಿದ್ರೆ ಸ್ವಲ್ಪ ಸಮಸ್ಯೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸಡ್ಲೀಕರಣ ಮಾಡ್ತೀವಿ ನಮ್ಮ ಆ್ಯಪ್ನಲ್ಲಿ, ನಮ್ಮ ಸಾಫ್ಟ್ವೇರ್ನಲ್ಲಿ ಸಡ್ಲೀಕರಣ ಮಾಡಿ ಅವನು ನಮ್ಮ ವರ್ಕರ್ ಇಲ್ಲೇ ಕರ್ನಾಟಕದಲ್ಲಿದ್ದು ಮಕ್ಕಳು ಬೇರೆ ಕಡೆ ಓದ್ತಾ ಇದ್ದಾರೆ ಆ ಮಾಹಿತಿ ಕೊಟ್ಟರೆ ನಮ್ಮ ಬೋರ್ಡ್ಲಿಂದ ಏನು ಬೇರೆ ಎಲ್ಲರಿಗೆ ಏನು ಕೊಡ್ತೀವಿ ಬೆನಿಫಿಟ್ಸ್ ಅದನ್ನೇ ಕೊಡ್ತೀವಿ ಅವರಿಗೆ. ಇವಿಷ್ಟು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.